ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಏನಂದರೆ 6ನೇ ಶ್ಲೋಕ ಆಗಿರುತ್ತೆ. ಇವತ್ತು ಭಗವದ್ಗೀತೆಯ ಶ್ಲೋಕ ನಮ್ಮ ಜೀವನದ ಒಂದು ಐತಿಹಾಸಿಕ ಒಂದು ಜೀವನದಲ್ಲಿ ಏನನ್ನಾದರೂ ನಾವು ಒಂದು ಕೆಲಸ ಆಗಲಿ ಸಾಧನೆ ಆಗಲಿ ಮಾಡೋದಕ್ಕಿಂತ ಮೊದಲು ಈ ಶ್ಲೋಕದ ಒಂದು ಅರ್ಥವನ್ನು ತಿಳ್ಕೊಳ್ಬೇಕು. ಯಾಕಂದರೆ ಈ ಶ್ಲೋಕವನ್ನು ತಿಳಿದವರಿಗೆ ಮಾತ್ರ ಇದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲಾಗುವುದು. ಯಾವ ಥರ ಅಂದರೆ ನಾವು ಏನೇನನ್ನಾದ್ರೂ ಕೆಲಸವನ್ನು ಮಾಡಲಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಈ ಶ್ಲೋಕದಲ್ಲಿ ನಮಗೆ ನಿಜ ಜೀವನದ ಅರ್ಥಗಳನ್ನು ಹೇಳುತ್ತದೆ. ಯಾವುದಪ್ಪ ಅಂದರೆ ನಾವು ಮಾಡೋ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕು. ಏನನ್ನಾದರೂ ಒಂದು ಕೆಲಸ ಮಾಡೋದ್ರಾಗ ಯೋಚನೆ ಮಾತ್ರ ಒಂದು ಕಡೆ ಇದ್ದಾಗ, ಮನಸ್ಸು ಇನ್ನೊಂದು ಕಡೆ ಇದ್ದಾಗ ಅದನ್ನು ಅಲ್ಲಿನ ಒಂದು ವ್ಯರ್ಥ ಅಂತ ಹೇಳಬಹುದು, ಸಮಯ ವ್ಯರ್ಥ ಅಂತ ಹೇಳಬಹುದು. ಯಾಕಂದರೆ ನಾವು ಮನಸ್ಸು ಮತ್ತು ಆಲೋಚನೆ ಒಂದೇ ಇದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನುವ ಈ ಶ್ಲೋಕ ನಮಗೆ ಇವತ್ತಿನ ಒಂದು 6ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ, ಮತ್ತು ಈ ಶ್ಲೋಕದ ಒಂದು ಅರ್ಥಪೂರ್ಣ ಒಂದು ನಿಮ್ಮ ಜೀವನಕ್ಕೆ ನೀವು ಅಳವಡಿಸಿಕೊಳ್ಳಿ. ಮತ್ತು ಏನನ್ನಾದರೂ ಕೆಲಸ ಮಾಡುವಾಗ ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿನಲ್ಲಿ ಇಟ್ಕೊಂಡು ಆ ಕೆಲಸವನ್ನು ಪ್ರಾರಂಭ ಮಾಡಿ. ಯಾಕೆಂದರೆ ಆ ಕೆಲಸದ ಒಂದು ಆಲೋಚನೆ ಇದ್ದ ಮಾತ್ರಕ್ಕೆ, ಮನಸ್ಸು ಎಲ್ಲವೂ ಕಡೆ ಇದ್ದಾಗ ಆ ಕೆಲಸ ಮಾಡದೇ ಇರುವಾಗ ಅಲ್ಲಿನ ಒಂದು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಂತ ನೀವು ತಿಳ್ಕೋಬೇಕಾಗತ್ತೆ. ಹಾಗಾಗಿ ಈ ಶ್ಲೋಕ ನಮಗೆ ಅದರ ಒಂದು ಒಳ್ಳೆ ಮತ್ತು ನಮ್ಮ ಜೀವನಕ್ಕೆ ಒಂದು ಮಾದರಿಯಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತೆ. ಇದು 6ನೇ ಶ್ಲೋಕ. ಬನ್ನಿ ಆ ಶ್ಲೋಕ ಏನಿದೆ, ಆ ಶ್ಲೋಕದಲ್ಲಿ ಆ ರೀತಿ ಯಾವ ಥರ ನಾವು ಒಂದು ಜೀವನದ ಒಂದು ಸಾಧನೆ ಮತ್ತು ಗುರಿಗಳನ್ನು ನಾವು ಯಾವ ಥರ ಪಡ್ಕೊಳ್ಬೇಕು ಮತ್ತು ಅದನ್ನು ಯಾವ ಥರ ಇಟ್ಕೊಳ್ಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ ನೋಡೋಣ ಆ ಶ್ಲೋಕ ಏನಿದೆ ಹೇಗಿಲ್ಲ ಅಂತ. ಬನ್ನಿ 6ನೇ ಶ್ಲೋಕ. ಕರ್ಮೆನ್ನಿದ್ರಾಣಿ ಸಮಯಾಸ್ತೆ ಮನಸ ಸಂಭ್ರಮಂ ಯಂದ್ರಸ್ತ್ರಂ ವಿಮೂಢಜ್ಞ ಮಿಥ್ಯಾಚಾರಂ ಸಹ ಉಚ್ಯತೆ. ಇದರ ಅರ್ಥ ಏನಂದ್ರೆ, ಕರ್ಮೇಂದ್ರಿಯಗಳನ್ನು ನಿರ್ವಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟು ಮನುಷ್ಯನು ಖಂಡಿತವಾಗಿಯೂ ತನ್ನನ್ನು ತಾನೇ ಹಂಚಿಕೊಳ್ಳುತ್ತಾನೆ ಮತ್ತು ಅವನನ್ನು ಮಿಥ್ಯಾಚಾರಿ ಎಂದು ಕರೆಯುವರು. ಅಂದ್ರೆ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ, ನೀವು ಮಾಡೋ ಕೆಲಸ ಆಗಲಿ, ಯಾವುದೇ ಒಂದು ಕೆಲಸ ಮಾಡ್ತಿದ್ದೀರಾ, ಉದಾಹರಣೆಗೆ ಓದ್ತಾ ಇದ್ದೀರಾ, ಓದೋತ್ನಲ್ಲಿ ಲಕ್ಷ್ಯ ಮಾತ್ರ ನಾವು ಒಂದು ಪುಸ್ತಕ ಮಾತ್ರ ಇಟ್ಕೊಂಡಿರ್ತೀವಿ ಮುಂದೆ, ಆದರೆ ಮನಸ್ಸು ಮೊಬೈಲ್ ಕೇಳುತ್ತೆ, ಆಟ ಕೇಳುತ್ತೆ, ಸಿನಿಮಾ ಕೇಳುತ್ತೆ, ಏನೇನೋ ಕೇಳುತ್ತೆ. ಆದರೆ ಮನಸ್ಸು ಎಲ್ಲ ಚಂಚಲವಾಗಿದೆ ಮತ್ತು ಆಲೋಚನೆ ಮಾತ್ರ ಪುಸ್ತಕದ ಕಡೆ ಇದೆ. ಹಾಗಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಿದ್ರೆ ನಾವು ನೋಡಿರುವ ಒಂದು ಕನಸಾಗಲಿ, ಒಂದು ಕೆಲಸ ಆಗಲಿ, ಏನೋ ಒಂದು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನಸ್ಸು ನಮ್ಮ ನಿಟ್ಟಿನಲ್ಲಿ ಇರಲೇಬೇಕು. ಮತ್ತು ನಮ್ಮ ಒಂದು ಆಲೋಚನೆ ಇದ್ದ ಮಾತ್ರಕ್ಕೆ ನಾವು ಏನನ್ನಾದರೂ ಮಾಡೋಕ್ಕೆ ಆಗಲ್ಲ. ಅದನ್ನು ನಮ್ಮ ಮನಸ್ಸಿನಿಂದಾನೇ ಮಾಡಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದೆ. ಹಾಗಾಗಿ ನಾವು ಮಾಡೋ ಕೆಲಸವನ್ನು, ಅದನ್ನು ನೀವು ಮಾಡೋ ಕೆಲಸದಲ್ಲಿ ಒಂದಾದರೂ ಸಣ್ಣ ತಪ್ಪುಗಳು ಆಗ್ತಿರ್ತವೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ನಿರಂತರವಾಗಿ ಮನಸ್ಸನ್ನು ಎಲ್ಲೇ ಬಿಟ್ಟು ಲಕ್ಷ್ಯಕ್ಕೆ ಮಾತ್ರ ನಾವು ಕೆಲಸ ಮಾಡಿದರೆ ಅದನ್ನು ನಾವೇ ನಮ್ಮ ಕೈಯಾರೆ ಒಂದು ಸಮಯ ವ್ಯರ್ಥ ಮತ್ತು ನಮ್ಮ ಜೀವನದ ಒಂದು ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೀವು ಏನನ್ನಾದರೂ ಮಾಡಿ, ಇವತ್ತು ಮಾಡೋಕ್ಕಾಗಿಲ್ಲ ಅಂದರೆ ನಾಳೆ ಮಾಡಿ, ನಾಳೆ ಮಾಡೋಕ್ಕಾಗಿಲ್ಲ ಅಂದರೆ ಮೊನ್ನೆ ಮಾಡಿ. ಯಾಕಂದರೆ ಮನಸ್ಸು ಮತ್ತು ಆಲೋಚನೆ ಒಂದೇ ಇದ್ದರೆ ಮಾತ್ರ ನಾವು ಮುಂದೆ ಜೀವನವನ್ನು ಒಂದು ಒಳ್ಳೆಯ ದಾರಿ ರೂಪಿಸ್ಕೊಳ್ಬೋದು, ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸ್ಕೋಬೋದು ಮತ್ತು ನಮ್ಮ ಜೀವನವನ್ನು ಎಂಥ ಕಷ್ಟ ಬಂದರೂ ಅದನ್ನು ಸಹಿಸ್ಕೊಳ್ಬೇಕಂದ್ರೆ ಮನಸ್ಸು ಮತ್ತು ಆಲೋಚನೆ ಒಂದಿದ್ರೆ ಮಾತ್ರ ನಮಗೆ ಏನನ್ನಾದರೂ ಒಂದು ಒಳ್ಳೆಯ ಉಪಕಾರಿಗಳನ್ನು ತಿಳಿಸಬಹುದು. ಆದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಸಣ್ಣದಾಗಿ ನಮ್ಗೆ ಹೇಳಿದ್ದಾರೆ, ಅನೇಕ ಮಂದಿ ಸುಗಳಿದ್ದಾರೆ, ಅವರು ಕೃಷ್ಣನ ಪ್ರತಿಜ್ಞೆಯಲ್ಲಿ ಕೆಲಸ ಮಾಡಲು ನಿರಾಕರಿಸುತ್ತಾರೆ.
ಅವರ ಮನಸ್ಸು ಸದಾ ಯಾವುದಾದ್ರೂ ಒಂದು ಇಂದ್ರಿಯ ಭೋಗದಲ್ಲಿ ನೆಟ್ಟಿರುತ್ತದೆ. ಇಂದ್ರಿಯ ಭೋಗಗಳು ಅಂದ್ರೆ ನಾ ಯಾವುದೋ ಒಂದು ಲಕ್ಷ್ಯ, ಏನೋ ಒಂದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲೋ ಒಂದು ಮನಸ್ಸು ಹೋಗ್ಬಿಟ್ಟಿರುತ್ತೆ, ಮತ್ತು ಏನೋ ಒಂದು ಕೆಟ್ಟ ಆಲೋಚನೆ ಇರ್ತವೆ, ಒಳ್ಳೆ ಆಲೋಚನೆ ಇರ್ತವೆ. ಅದೇ ರೀತಿಯಾಗಿ ನಮ್ಮ ಒಂದು ನೈಸರ್ಗಿಕ ಒಂದು ದೇಹದಲ್ಲಿ ಏನನ್ನಾದ್ರೂ ಅಳವಡಿಸೋಳಕ್ಕೆ ಬಿಟ್ಬಿಡ್ತೀವಿ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮನಸ್ಸನ್ನೇ ಬಿಟ್ಬಿಡ್ತೀವಿ. ಅದನ್ನು ನಾವು ಸರಿಯಾಗಿ ನಮ್ಮ ಒಂದು ಕೆಲಸ ಮಾಡುವಾಗ ಅದನ್ನು ಅಲ್ಲೇ ಇಟ್ಟು ಕೆಲಸ ಮಾಡಿದರೆ ಮಾತ್ರ ಅದನ್ನು ಕೆಲಸವನ್ನು ಸಂಪೂರ್ಣವಾಗಿಗೊಳ್ಳುತ್ತೆ, ಮತ್ತು ನಮ್ಮ ಜೀವನವನ್ನು ನಾವು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನುವ ಇದನ್ನು ನಮಗೆ ಶ್ಲೋಕ ಸಂಪೂರ್ಣವಾಗಿ ತಿಳುತ್ತೆ. ಹಾಗಾಗಿ ನೀವೇನನ್ನಾದ್ರೂ ಕೆಲಸ ಮಾಡಿ, ಏನನ್ನಾದ್ರೂ ಒಂದು ಜೀವನ ರೂಪಿಸ್ಕೊಳ್ಬೇಕಾದಾಗ ಈ ಒಂದು ಆಲೋಚನೆ ಮತ್ತು ಮನಸ್ಸಿನ ಒಂದು ನಿಟ್ಟು ಎರಡು ಒಂದೇ ತರದಿಂದ ಇದ್ರೆ ಮಾತ್ರ ನಮ್ಮ ಯಾವುದೇ ಒಂದು ಕೆಲಸ ಆಗ್ಲಿ ಅದು ಸಂಪೂರ್ಣವಾಗಿ ಮುಟ್ಟುತ್ತೆ ಅನ್ನುವ ಈ ಶ್ಲೋಕ ನಮ್ಗೆ ಸಂಪೂರ್ಣವಾಗಿ ತಿಳಿದಿದೆ. ಮತ್ತು ಈ ಶ್ಲೋಕ ನಿಮ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಈ ಶ್ಲೋಕದಲ್ಲಿ ನಮ್ಮ ಜೀವನದ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಹಾಗಾಗಿ ನಾವು ಒಂದೇ ಹೇಳೋದು, ನಿಮ್ಮ ಕೆಲಸವನ್ನು ನೀವು ಯಾವ ತರ ಆದ್ರೂ ಮಾಡಿ ಒಂದು ಆಲೋಚನೆ ಮತ್ತು ಮನಸ್ಸನ್ನು ಒಂದೇ ರೀತಿಯಾಗಿದ್ರೆ ಮಾತ್ರ ನಿಮ್ಮ ಕನಸನ್ನು ನೀವು ಸಾಧಿಸಬಹುದು, ನಿಮ್ಮ ಆಲೋಚನೆಯನ್ನು ನೀವು ನೋಡಬಹುದು ಅನ್ನುವ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಈ ಜಪ ಒಂದು ಶ್ರೀಕೃಷ್ಣ ಪರಮಾತ್ಮಂದಾಗಿರುತ್ತೆ. ಹಾಗಾಗಿ ಒಂದು ಕೃಷ್ಣ ಅಂತ ಹೆಸರು ಹೇಳಿದಾಗ ನಮ್ಮ ಮನಸ್ಸು ಒಂದು ಒಳ್ಳೆ ಹೂವು ತರ ಅರಳುತ್ತೆ. ಹಾಗಾಗಿ ನಿಮ್ಗೆ ಆದಷ್ಟು ಶ್ರೀಕೃಷ್ಣ ಪರಮಾತ್ಮನ ಒಂದು ಒಳ್ಳೆ ಅಭಿಪ್ರಾಯವನ್ನು ನೀವು ತಿಳಿಸಿ. ಕೃಷ್ಣನ ಸ್ವಲ್ಪ ಏನಾದರೂ ಕೃಷ್ಣನ ಬಗ್ಗೆ ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣನ ಬಗ್ಗೆನೇ ಎಲ್ಲ ನಾನು ನಿಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.